ಎಲ್ಲರೂ ಹೇಗಿದ್ರು ಅಂತ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಇವಾಗ ಶುರು ಮಾಡಿದ ನನ್ನ ಮಗ ನವಿ ವಿಜಯ್ ಒಂದು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಲಿಲ್ಲ. ನಮಗೇನು ಅರ್ಥನೇ ಆಗಿಲ್ಲ ನಂಗೆ ನೋಡ್ತಾವ್ರಪ್ಪ ಮೇಲೆ. ಸೊ ಇವತ್ತು ಸಂಡೇ ಗೈಸ್, ಇವಾಗ ಎದ್ದಿದ್ದೀವಿ ಲೇಟಾಗಿ. ರಾತ್ರಿ 12:30 ಮಲ್ಕೊಂಡು ಇವಾಗ ಲೇಟಾಗಿ. ನಿನ್ನೆ ವ್ಲಾಗಲ್ಲಿ ನೋಡಿರಲ್ಲ ಎಷ್ಟು ಕೊಟ್ಲೆ ಕೊಟ್ಟರು ಇವರು ನಮ್ಮ ಮಕ್ಕಳು ಅಂತ. ಸೊ ನೆನ್ನೆ ಆಯಿಲ್ ತಿಕ್ಕಿದ್ವಲ್ಲ ಎಲ್ಲರಿಗೂ ಖುಷಿ. ಇಲ್ಲಿ ನೋಡು ಕ್ಯೂಟ ಕಾಣಿಸ್ತಾನೆ ಖುಷಿ. ಎಣ್ಣೆ ತಿಕ್ಕ ನನಗೆ ನಿಂಗೆ ತಲೆಗೆ ಎಣ್ಣೆ ಹಾಕಿಲ್ಲ ನನಗೆ ಕಾಣ್ತೈತೆ ಮೊದಲು. ಹಾಕಿದ್ದೀನಿ ಗೈಸ್, ಹಾಕಿದ್ದೀನಿ. ಇವರಿಬ್ರು ಚೆನ್ನಾಗಿ ತಿಕ್ಕಿ ಅವ್ರು ತಲೆ ಬಚ್ಕೊಂಡಿದ್ವಲ್ಲ ಅದಕ್ಕೆ ಕಾಣಿಸ್ತೀನಿ. ಇನ್ನೊಂಚೂರು ಕ್ಲೀನ್ ಆಗಿ ನಮ್ಮ ನವಿಗೂ ಜಾಸ್ತಿ ಕಾಣ್ತಾವನೆ. ಇವನ್ಗಿಂತ ಖುಷಿ ಎದ್ದು ವಿ ವೈಟ್ ಕಾಣಿಸ್ತಿದ್ದ ಆಚೆ ಕಡೆ ಅಂತ. ಇದೊಂದು ಸ್ವಲ್ಪ ಕರ್ಗರ್ ಆಗೈತೆ. ಖುಷಿ ತುಂಬಾ ವೈಟ್ ಐತೆ ಅಂದ್ರೆ ಹುಡ್ತಾ ಇವನೇ ವೈಟ್ ಗಿದ್ದಿದ್ದು ಗೈಸ್. ಬಿಸಿಲಲ್ಲಿ ತಿರ್ಗಾಡಿದ್ದ ಪೂರ ಬಿಟ್ಟಿದ್ದು ಅವಾಗ ಕಪ್ಪಾಗಿದ್ದು. ಇನ್ನು ಬೆಳಿಗ್ಗೆ ಆಗಿಲ್ಲ. ಆಟ ಆಡ್ತಾ ಇದ್ದಾನೆ ಗೈಸ್. ನಾನು ಆಟ ಸಾಮಾನು ಕೊಡ್ಸಿದ್ವಲ್ಲ ಅದ್ರಲ್ಲಿ ಇರೋದನ್ನ ತಗೊಂಡ್ಬಿಟ್ಟು ಪಕ್ಷಿನ ಅದನ್ನ ಹಾಳು ಮಾಡಿದ್ರೆ ಹೋಯ್ತು ಗೈಸ್. ಆಟ ಆಡಕ್ಕೆ ಇರಲ್ಲ. ಇದೇನಿದು ಮಕ್ಕದೊಳಗೆ ಹೋಗಿ ಬಟ್ಟೆನೆಲ್ಲ ನೆನ್ಸ್ಕೊಂಡಿದ್ದೀನಿ ಗೈಸ್. ಇಷ್ಟು ನೆನ್ಸ್ಕೊಂಡ್ರಕ್ಕ ಗುಡ್ಡು ದಿವ. ಇವ್ನಿಗೆ ಮಕನ ಖುಷಿಗೆ ತೊಳೆಯಕ್ಕೆ ಬರಲ್ಲ ಗೈಸ್. ಹಿಂಗೆ ಹಾಕೊಂಡು ಹಿಂಗೆ ಹಾಕೋದಾನೆ ಅದೆಲ್ಲ ಹಿಂಗಿರೋದು. ಅವನಿಗೆ ಗೊತ್ತು ಹಿಂಗೆ ಬೊಕ್ಕಂತ ತಗೋಬೇಕು ಅಂತ ಹೇಳ್ಬಿಟ್ಟು ಕಲ್ತ್ಕೊಂಡು ಇದು ಗೊತ್ತಾಗಲ್ಲ. ಸೊ ಇವಾಗಿನ ಜಸ್ಟ್ ಬ್ರಷ್ ಮಾಡ್ಬಿಟ್ಟು ಬಂದಿದ್ದೀವಿ ನಾವು 3 ಜನ. ಇವರು ಬ್ರಷ್ ಮಾಡಿಲ್ಲ, ಹಂಗೆ ತಿಂಡಿ ಆಗೈತೆ ಇವ್ರದ್ದು. ಸೊ ಇವಾಗ ನಾವು ತಿಂಡಿ ಟೈಮ್ ಎಷ್ಟು ಹೇಳಿ ಗೈಸ್? ಓ ಮೈ ಗಾಡ್, 11:15 ಇನ್ನೂ ತಿಂಡಿ ತಿಂದಿಲ್ಲ. ನಾವು ಕಾಫಿ ಕುಡ್ದಿದ್ವಿ. ಏನ್ ಟಿಫನ್ ಮಾಡವ್ರೆ ನೋಡೋಣ. ನೋಡಿ ಗೈಸ್, ಎಗ್ ರೈಸ್ ಮಾಡಿದ್ರಂತೆ, ಬನ್ನಿ ನೋಡೋಣ. ತೋರ್ಸ್ ಹಾಕೊಡಿ ಮೊಟ್ಟೆ. ನಾವು ಮೊಟ್ಟೆ ಅಂದ್ರೆ ಖುಷಿ ನಮ್ದು. ಇವಂಗೆ ಮೊಟ್ಟೆ ನೋಡೋಣ. ವಾವ್, ಎಗ್ ರೈಸ್ ರೆಸಿಪಿ. ಇಬ್ರು ನನಗೂ ತೋರ್ಸಪ್ಪ ಅಂತ ಕೇಳ್ತಾನೆ ಇರ್ತಾರೆ. ಈ ಸಿನಿಮಾನ ಗೈಸ್ ಎಷ್ಟು ಸಲ ನೋಡಿದೀವಿ ಗೊತ್ತಾ? ಟಿವಿಲಿ ಹಾಕಿದ್ರೆ ನೋಡ್ತೀವಿ, ಇದು ಯೂಟ್ಯೂಬಲ್ಲಿ ಸಿಗುತ್ತೆ, ನೋಡೋಕ್ಕೆ ಹೋಗಲ್ಲ. ಟಿವಿಲಿ ಹಾಕ್ತಾ ಪ್ರತಿ ಸಲ ನೋಡ್ತೀವಿ. ಇಷ್ಟ ತನಕ ನೋಡ್ತಾನೆ ಇದೆ, ಚೆನ್ನಾಗೈತೆ. ಬನ್ನಿ ತಿಂಡಿ ಹಾಕೊಡಿ ಬೇಗ, ಪಟ 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 ಅಂತ ಊಟ ಸಿಗ್ತೈತಿ. ನೋಡಿ ಗೈಸ್, ಮುರಿದೋಗಿದೆ ನೋಡಿ ಅಂತ ತೋರಿಸ್ತಾನೆ ಇದ್ದಾನೆ. ಅದ್ರ ಮೇಲೆ ಹತ್ತಬಾರ್ದು, ಮುರಿದೋಗುತ್ತೆ. ಬನ್ನಿ ನೋಡಿ ಗೈಸ್, ತಿಂಡಿ ಎಲ್ಲ ಆದಮೇಲೆ ನಮ್ಮ ನವಿಯವರು ಅವರೆಕಾಯಿ ಬಿಡಿಸ್ಕೊಂಡು ಕೂತಿದ್ದಾರೆ. ಹಳೆ ಕತೆ ಹೇಳ್ತಾ ಇದ್ದಾರೆ. ಚಿಕ್ಕ ವಯಸ್ಸಲ್ಲಿ ಇವಳಿಗೆ ಅವರೆಕಾಯಿ ಬಿಡಿಸೋದಂದ್ರೆ ತುಂಬ ಇಷ್ಟ ಅಂತೆ. ಇವಾಗಲೂ ಅಷ್ಟೇ ನಮ್ಮ ಮಕ್ಕಳು ತುಂಬ ಇಷ್ಟಪಡ್ತಾರೆ ಬಿಡ್ಸೋಕ್ಕೆ. ಆದರೆ ನಮ್ಮ ನವೀನೇ ಕೊಡ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ಬಾಯಲ್ಲಿ ಕೀಳ್ತಾರೆ. ಈಗ ಕೈಯಲ್ಲಿ ಬಿಡ್ಸಕ್ಕೆ ಬತ್ತಲ್ಲ ಅವ್ರಿಗೆ, ದಿವಂಗು ಮತ್ತು ಖುಷಿಗೂ ಅವ್ರಿಗೂ ಬಿಡ್ಸಕ್ಕೆ ಇಷ್ಟ. ಬೇಡ ಅಂತ ರೂಮಿಗೆ ಕಳಿಸ್ಬಿಟ್ಟು ನಮ್ಮ ನವಿ ಒಬ್ಬರೇ ಬಿಡಿಸ್ತಾರೆ. ಯಾರು ಬೇಗ ಹಂಗೆ. ಅವಾಗ ಹಳೆ ಮನೆಗಳಲ್ವಾ, ಎದಿರುಗಳು ಎಲ್ಲ ನಮ್ ರಿಲೇಷನ್ ಅವರೇ. ಅವ್ರ ಮನೆಗೆ ಹೋಗಿ ನಾವು ಬಿಡಿಸ್ಕೊಡೋದು, ಅವರು ನಮ್ಮ ಅಜ್ಜಿಯವ್ರಿಗೆ ಬಿಡಿಸ್ಕೊಡೋದು. ಅಂದ್ರೆ ಚೆನ್ನಾಗಿರೋದು. ಇಲ್ಲಿ ನೀನೇ ಬಿಡಿಸ್ಕೋಬೇಕು, ನೀನೇ ಚೇಳಿಸ್ಕೋಬೇಕು. ಅದೊಂಥರ ಖುಷಿ ಇರೋದು. ಆ ಚೈಲ್ಡ್ಹುಡ್ ಮೆಮೊರಿ ಐತಲ್ಲ, ಆ ಖುಷಿ ಯಾವತ್ತೂ ಎಲ್ಲೂ ಸಿಗಲ್ಲ ಅನ್ಸುತ್ತೆ. ಸರಿ ಬಿಡಿಸಿ, ಬೇಗ ಬಿಡಿಸಿ. ಏನು ಮಾಡ್ತೀರಾ ಸಾಂಬಾರು? ಮೊಟ್ಟೆ ಚಿಲ್ಕೊರೆ ಮಾಡೋಣ, ಏನ್ ಮಾಡೋಣ ಅಂತಾನೆ ತರ್ತೀನಿ. ಚಿಲ್ಕೊರೆ ಇವಾಗ ಮಾಡೋಕ್ಕಲ್ಲ, ಇವತ್ತು ನೆನಾಕ್ಬಿಟ್ಟು ನಾಳೆ ಚಿಲ್ಕಿಸ್ಬೇಕು. ಇವಾಗಲೇ ಚಿಲ್ಕಿಸ್ಬೇಕು. ನೀರಲ್ಲಿ ಒಂದು ಸ್ವಲ್ಪ ನೆನೆಗ್ಬಿಟ್ಟು ಮಾಡ್ಬೋದು. ಇದಕ್ಕೆ ಸುಣ್ಣನೂ ಹಾಕೊಂಡೆ ನೆನೆಸೋರಪ್ಪ ನಾವು ಅಜ್ಜಿಯವರೆಲ್ಲ. ಹೌದಾ? ಸರಿ, ಓಕೆ, ಬಿಡಿಸಾದ್ಮೇಲೆ ಸಿಗೋಣ ಗೈಸ್. ನಾವು ಇವರು ಬಿಡಿಸ್ತಾ ಇದ್ದಾರೆ, ನಾವು ಇಲ್ಲಿ ಟಿ ವಿ ನೋಡ್ತಾ ಇದ್ವಿ. ಇವ್ರಿಗೆ ಬೇಜಾರಾಗುತ್ತಲ್ಲ, ಅದಕ್ಕೆ ಇಲ್ಲಿ ಕೂತ್ಕೊಂಡು ನಾವು ಟಿ ವಿ ನೋಡೋದು. ಗಂಟೆ ರೂಮಲ್ಲಿ ಫೋನ್ ನೋಡ್ಕೊಂಡು ಕೂತಿರ್ಲಿಲ್ಲ. ಇವಾಗ ಬಂದ್ಬಿಟ್ಟು ಗೈಸ್, ಆಯ್ತು ಹೋಗ್ಲಾ ಅಲ್ಲಿಗೆ? ಬೇಡ, ಇವಾಗ ಬಂದ್ಬಿಟ್ಟು ಮೂವಿ ನೋಡ್ತಿದ್ಯಾ ಅಂತ ಇವಾಗ ಮಾತಾಡ್ಸ್ತಾ ಇರೋದು ಇವರು. ಪಾಪ ಬೇಜಾರಾಗ್ತಾಳೆ ಒಬ್ಳೆ. ಶುರು ಮಾಡೋದು ಅಷ್ಟೇ. ಪಾಪ ಒಬ್ಳೆ ಬೇಜಾರಾಗ್ತಾಳೆ ಅಂತ ಬಂದೆ ಗೈಸ್. ನಾನು ಪ್ರೀತಿಯಿಂದ ಬಂದ್ರೆ ಇವಳಿಗೆ ಪ್ರೀತಿಯಿಂದಾನೇ ಬಂದಿದ್ಯಾ ಅಂದ್ರೆ ಇಷ್ಟೊಂದು ಗಂಟೆ ಇರ್ಲಿಲ್ವಲ್ಲ ಪ್ರೀತಿ, ತಕ್ಷಣಕ್ಕೆ ಬಂದ್ಬಿಡ್ತಾಳ. ತಿಂಡಿ ತಿಂದು ನೀನು ಟಿ ವಿ ನೋಡ್ಕೊಂಡು ಗೊತ್ತಿದ್ಯಾ ಅನ್ಕೊಂಡಿದ್ದೆ ನಾನು. ನನಗೆ ಗೊತ್ತು ಅವರೆಕಾಯಿ ಬಿಡಿಸ್ತಾ ಇದೆಯಾ ಅಂತ. ನಾನು ಹೆಲ್ಪ್ ಮಾಡಲಾ? ಬೇಡ. ಓಕೆ, ಥ್ಯಾಂಕ್ ಯು. ಹುಳ ಸಿಕ್ಬಿಟ್ರೆ ಅಂತ ಮುಗಿತೀನಿ ಕೈಗೆ. ಸರಿ, ಆಗಿಲ್ಲ, ಚೆನ್ನಾಗವೆ ಅವರೆಕಾಯಿ. ಕಾಳು ನೋಡಿ ಎಷ್ಟು ಚೆನ್ನಾಗಿದೆ, ದಪ್ಪದಾಗೆ ತುಂಬಾ ಚೆನ್ನಾಗಿದೆ. ಸರಿ, ಓಕೆ. ದಿವಿ, ನನ್ನ ಫೋನ್ ಚಾರ್ಜರ್ ಹಾಕೊಂಡ್ರೆ ಇಲ್ಲೇ ಮಡಗಿದ್ಯಲ್ಲಪ್ಪು. ಗೈಸ್, ಮಕ್ಳಿಗಿಂತ ಕೊಡಿಸ್ಬಿಟ್ರೆ ಹಿಂಗೆ ಆಡ್ಕೊಂಡು ಕೂತವೆ ನೋಡಿ. ಅದ್ರ ಪಾಡಿಗೆ ಅದು ಹೋಗುತ್ತೆ, ಇದು ಚಪ್ಪಾಳೆ ಹೊಡ್ಕೊಂಡು ಇಲ್ಲಿ ಕೂತೈತಿ ಇದು. ಖುಷಿ ಅವನಿಗೆ. ನಾನೊಂದು ಬಿಡೋದು, ಅವನೊಂದು ಬಿಡೋದು.
ಯಾರು ಫಸ್ಟ್ ಹೋಗುತ್ತೆ ಅಂತ. ಒಂದೊಂದ್ಸಲ ನನ್ನ ಮಧ್ಯದಲ್ಲಿ ನಿಂತ್ಕೊಂಡ್ಬಿಡುತ್ತೆ, ಇಲ್ಲಿ ಬಿಡ್ಬೇಕಾದ್ರೆ ಕರೆಕ್ಟಾಗಿ ಬಿಟ್ಟಿಲ್ಲ ಅಂದರೆ ನೋಡಿ ಈ ಥರ ನಿಂತೋಗುತ್ತೆ. ಅವಾಗ ಅವ್ನು ಖುಷಿ ಪಡ್ತಾನೆ, ನಿಂದು ಅಪ್ಪಂದು ಹೋಗಲಿಲ್ಲ ನಂದು ಹೋಯ್ತು ಅಂತ. ನಮ್ಮ ಖುಷಿದು ಎಲ್ಲ ತಳ್ಕೊಂಡು ಹೋಗುತ್ತೆ ಮುಂದಕ್ಕೆ. ಇವೇನು ಗೊತ್ತಾ ಗೈಸ್, ಇವನ್ನ ಎತ್ತಾಕಬಾರ್ದು, ಹಂಗೆ ಕ್ಲೀನಾಗಿ ಇಟ್ಕೋಬೇಕು. ಎಷ್ಟೋ ಒಂದು 5-6 ಕೊಟ್ಟಿದ್ದಾರೆ ಇವಾಗ ಗಾಡಿಗಳನ್ನ, ಕ್ಲೀನಾಗಿ ಬಿಡ್ಬೇಕು. ಜೋರಾಗಿ ಬಿಡಬೇಕು. ಆಮೇಲೆ ಇಲ್ಲಿ ನೋಡಿ ಗೈಸ್, ಇನ್ನೂ ಒಂದು ಸ್ಟೆಪ್ ಇತ್ತು, ಮುರಿದಾಕೋರು ನಮ್ಮ ಖುಷಿ ಆಲ್ರೆಡಿ. ಆಟ ಆಡೋದಂದ್ರೆ ಇಷ್ಟೇ ಅವ್ರಿಗೆ. ನನ್ನ ಜೊತೆ ಇಷ್ಟದಾಗ ಆಟ ಆಡ್ತಿದ್ದೆ. ನಮ್ಮ ದಿವಂಗೆ ಹೊಟ್ಟೆ ಕಿಚ್ಚು ಬಂತು, ನಮ್ಮ ಅಪ್ಪನ ಜೊತೆ ಆಟ ಆಡ್ತಾನಲ್ಲ ಒಬ್ಬನೆಯ, ನಾನು ಯಾಕೆ ಹೋಗ್ಬಾರ್ದು ಅಂತ ಬಂದ. ನಿಂದೆ ಫಸ್ಟ್ ಬಂತ. ಸೊ ಇದ್ರದ್ದು ಲಿಂಕ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದು ಗೈಸ್, ನಿಮ್ಗೆ ಬೇಕಾದರೆ ತೊಗೊಳ್ಳಿ, ಪರ್ಚೇಸ್ ಮಾಡ್ಕೊಳ್ಳಿ. ಸಖತ್ತಾಗೈತೆ, ಮಕ್ಳಿಗೆ ಆಟ ಆಡೋಕ್ಕಂತೂ ತುಂಬಾ ಚೆನ್ನಾಗೈತೆ ಇದು ಮಾತ್ರ. ಇದು ಮತ್ತು ಇದಂತೂ ಎಷ್ಟು ಕ್ಯೂಟ್ ಆಗೈತೆ ಅಂದರೆ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ. ನೋಡಿ ಗೈಸ್, 3 ಕೊಟ್ಟಿದ್ರು, ಆಲ್ರೆಡಿ ಒಂದಿಲ್ಲ, ಒಂದಿಲ್ಲ 2 ಇದ್ದಾವೆ, ಇನ್ನೊಂದೆಲ್ಲ ಎಸ್ತಿದ್ದಾರೆ ಈಗ ಆಲ್ರೆಡಿ. ದಿವಾ ಇದು ರೆಡಿಗೆ ಹೋಗೈತೆ, ದಿವಾ ತಪ್ಕೊಡ, ಇದು ರೆಡಿಗೆ ಹೋಗೈತೆ. ಪಾಪ ಕೈ ಹಿಡಿಸ್ತಲ್ಲ ಅಂದ, ಅದು ರೆಡಿ ಆಯ್ತು. ಇವನ ಕೈಯೂ ಹಿಡಿಸಲ್ಲ ಗೈಸ್, ಅದು ಕಾಣಿಸ್ತೈತಾ? ನೋಡಿ ಗೈಸ್, ಇನ್ನೊಂದು ಸಿಕ್ಕು, ಆದರೆ ಇನ್ನೊಂದು ಎಲ್ಲಿ ಬಿಸಾಕಿದ್ರೆ ಗೊತ್ತಿಲ್ಲ, ಮನೆಯಲ್ಲಿ ಕೊಡು. ನಮ್ಮ ನವ್ಯ ಅದು ಇನ್ನೂ ಮುಗ್ದಿಲ್ಲ, ಅವರೆಕಾಯಿ ಬಿಡಿಸಿ ನಾವಿಲ್ಲಿ ಪಿಕ್ಚರ್ ನೋಡ್ತಾ ಇದ್ದೀವಿ. ನೋಡಿ ಗೈಸ್, ನಮ್ಮನೆ ಹಳೆ ತವ ಹೆಂಗಿತ್ತು ಅಂತ, ಇವಾಗ ಹೊಸ ತಗೊಂಡಿರೋದು ಹೆಂಗಿದೆ ಅಂತ. ತುಂಬ ತಳುಗ್ ಬರುತ್ತೆ ಗೈಸ್ ಇದರಲ್ಲಿ ದೋಸೆ. ತುಂಬ ಕಡಿಮೆ ಉರಿಲಿ ಬೇಯಿಸ್ಬೇಕು. ನಮ್ಮನ್ನ ತಿಂದಿದ್ದಾರೆ, ತಿನ್ನಿ ಕರಂ. ನಮ್ಮ ಮಕ್ಳಿಗಂತೂ ತುಂಬ ಇಷ್ಟ ಆಗ್ಬಿಟ್ಟಿದೆ. ಬರಲಿಲ್ಲ ಯಾಕೋ ಸರಿಯಾಗಿ, ಆಮೇಲೆ ಅದರಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರೋದನ್ನೆಲ್ಲ ನೋಡ್ಕೊಂಡು ಮಾಡಿದ್ಮೇಲೆ ಬಂದು ಸಕ್ಕತ್ತಾಗಿ ಬರ್ತಿದೆ ಗೈಸ್, ತುಂಬ ತಳುಗ್ ಬರ್ತಿದೆ. ನನಗದು ತುಂಬ ಇಷ್ಟ ಆಯಿತು. ದೋಸೆ ನಾನು ತಿಂದೆ, ತುಂಬ ಚೆನ್ನಾಗಿದೆ. ತುಪ್ಪ ದೋಸೆ, ಚಿಲ್ಕೊರೆ ಸಾರು, ಚಿಲ್ಕ್ಸಿದ ಕಾಳು ಸಾರು. ನೋಡಿ ಗೈಸ್, ಎಷ್ಟು ಸಕ್ಕತ್ತಾಗಿ ಬರ್ತಿದೆ ದೋಸೆ, ಪೇಪರ್ ಬಂದಂಗೆ ಬಂದಿದೆ. ನಮ್ಮನೆಯವ್ರಿಗೆ ಕೊಡೋಣ. ಥ್ಯಾಂಕ್ ಯು ಸೋ ಮಚ್. ಇಟ್ಬಿಟ್ರೆ ದೋಸೆ ಮಾಡ್ಕೊಂಡು ಜೀವನ ಮಾಡ್ಬೋದು. ನೋಡಿ ತಿಂದು ಗರಿ ಆಗಿರುತ್ತೆ. ನೋಡಿ ಅದು ಸಕ್ಕತ್ತಾಗೈತಲ್ಲ. ನಮಗೊಂದು ಹೋಟ್ಲಿಗೆ ಹೋಗಿದ್ವಲ್ಲ ಗೈಸ್, ಇದೇ ರೀತಿ ಸೇಮ್ ಮಾಡ್ಕೊಟ್ಟಿದ್ದು. ಅವಾಗಲಿಂದ ಮತ್ತೆ ಇದೇ ರೀತಿ ದೋಸೆ ತಿನ್ನಬೇಕು ಅಂತ ಅನಿಸಿತ್ತು. ಅವ್ರು ಬೆಣ್ಣೆ ಹಾಕಿದ್ರು ಏನೋ ಗೊತ್ತಿಲ್ಲ, ಒಂಥರ ಟೇಸ್ಟ್ ಒಳಗೆ ಸೂಪರಾಗಿ. ಈ ಸಾಂಬಾರ್ ಜೊತೆಗೆ ಸಕ್ಕತ್ತಾಗಿದೆ. ಹೇ ಗಾಯ್ಸ್, ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ನಮ್ಮ ಮಕ್ಕಳಿಗೆ ತಿಂಡಿ ಕೊಟ್ಬಿಟ್ಟು ನಮ್ಮ ನವಿಗೆ ಎಳ್ನೀರು ಬೇಕಂತೆ, ಅದನ್ನು ಕೊಚ್ಕೊಡೋಣ ಬನ್ನಿ ಗಾಯ್ಸ್. ಎಳ್ನೀರು ಬೇಕಾ? ಸೊ ನೆನ್ನೆ ವಿಡಿಯೋ ಸ್ಟಾಪ್ ಮಾಡಿದ್ವಲ್ಲ, ಏನು ಮಾಡಿರಲಿಲ್ಲ, ಅದಕ್ಕೋಸ್ಕರ. ಅಯ್ಯೋ ನಮ್ಮ ದಿವಿ ಗಾಯ ಆಗ್ಬಿಟ್ಟಿದೆ ಅಂತೆ. ನೀವೆಲ್ಲ ಅಯ್ಯೋ ಅಂತ ಕಮೆಂಟ್ ಹಾಕಿ ಗೈಸ್. ಪಾಪ ಹೊಡ್ಕೊಂಡು ನೋಡಿ, ಇವನು ಗಾಯ ಆಗೈತಂತೆ, ಅವನಿಗೂ ಗಾಯ ಆಗೈತಂತೆ. ಪಾಪ ಗಾಯ ಆದ್ರೆ ಸುಮ್ಮನೆ ಇರ್ತಾನಂತೆ. ಇನ್ನೇನು ಮಾಡ್ಬೇಕಿತ್ತು? ಡ್ಯಾನ್ಸ್ ಆಡ್ಬೇಕಿತ್ತಾ? ನೀನ್ ಮಾಡು ಡ್ಯಾನ್ಸ್, ನಾನು ನೋಡ್ತೀನಿ. ಪ್ಲೀಸ್ ಮಾಡು, ನೀನ್ ಮಾಡ, ನಾನು ನೋಡ್ತೀನಿ. ನಮ್ ಖುಷಿ ಗಾಯ್ಸ್. ನಮ್ಮ ಗಾನವಿ ಅವರು ಮಲಗಿದ್ದಾರೆ. ಯಾಕ್ರಿ? ಸೊ ಅವ್ರದ್ದು ಮಂತ್ಲಿ ಡೇಟ್ ಗೈಸ್ ಸ್ಕಿಪ್ ಆಗಿತ್ತಲ್ಲ, 10 days ಆದ್ಮೇಲೆ ಆಗಿದೆ. ಬೆನ್ನೆಲ್ಲ ನೋವು ತಂದ. ಬಾಳೆಹಣ್ಣು ತಿನ್ಬೇಕಾ? ನಿನಗೆ ಬೇಗ ಕೊಟ್ಟನಲ್ಲಿ ಇವಾಗ. ಅವ್ರಿಗೆ ಅಂತ ಎಳ್ನೀರು ತಂದಿದ್ದೆ. ನಮ್ಮ ಖುಷಿಗೆ ಬಾಳೆಹಣ್ಣು ಅಂತ ಬನ್ನಿ ಗೈಸ್ ಕೊಡೋಣ. ಸೊ ನಿನ್ನೆ ನಮ್ಮ ಖುಷಿ ಅವ್ರ ತಾತ ಬಂದಿದ್ರು, ಬಾಳೆಹಣ್ಣು ತಂದಿದ್ರು. ಅದು ಬೇಕು, ಲಾಲಿಪಾಪ್ ತಂದಿತ್ತಂತ ಅವ್ರ ತಾತ. ತಗೋ ಹೋಗು.
ಹಣ್ಣು ನಿಂಗೆ ಬೇಕೇನಾ ಬಾಳೆಹಣ್ಣು ನೋಡಿ ಪಪ್ಪಾಯ ತಂದೈತೆ. ಇದೇನಿದು ಕುಂಬಳಕಾಯಿ ತಂದಿದೆ, ಸೌತೆಕಾಯಿ ತಂದಿದೆ ಊರಿಂದ. ಅಷ್ಟೇ ಕಾಯಿ ತಂದಿರೋದು. ಕೊಡೋಣ ಒಂದು. ಆಮೇಲೆ ಕೊಬ್ಬರಿ ಕೊಟ್ಟು ಕಳಿಸೈತೆ ಇದಕ್ಕೋಸ್ಕರ, ಸಂಕ್ರಾಂತಿ ಹಬ್ಬಕ್ಕೋಸ್ಕರ. ಆಮೇಲೆ ಇವ್ರಿಗೊಂದು ತಿಂಡಿ ಕೊಟ್ಟು ಕಳಿಸೈತೆ. ತೋರಿಸ್ಬೇಕಾ? ತೋರಿಸ್ತೀನಿ ನೋಡಿ ಗೈಸ್. ನಮ್ಮ ಮಕ್ಕಳಿಗೋಸ್ಕರ ಅವ್ರು ಅಜ್ಜಿ ಮಾಡಿ ಕೊಟ್ಟು ಕಳಿಸಿರೋದು. ಇದೇನಂತಾರೆ ಕಮೆಂಟ್ ಹಾಕಿ ಗೈಸ್. ಗೋಧಿಲಿ ಮಾಡಿರೋದು ನೋಡಿ ಗೈಸ್. ಇವನಿಗೆ ಗೊತ್ತು ಶಂಕರ ಕೋಳಿ ಅಂತೆ. ಚೆನ್ನಾಗೈತೆ. ಏನಿಲ್ದೋದಾಗ ತಿನ್ನೋಕೆ ನನ್ನ ಮಕ್ಕಳಿಗೆ ಸೂಪರ್ ಎಮ್ಮಿ. ಇವಾಗ ಗೈಸ್ ಅವ್ರಿಗೆ ಎಳ್ನೀರು ಕೊಚ್ಕೊಡೋಣ. ಇವತ್ತು ಬೆಳಗ್ಗೆ ತಿಂದು ನಮ್ದು ಎಲ್ಲರದ್ದು ಹೋಟ್ಲಲ್ಲೇ ಆಯಿತು ಗೈಸ್. ನಮ್ಮ ನವಿ ಪೇಷಂಟಾಗಿ ಮಲ್ಕೊಂಡ್ರೆ ಏನಾಗುತ್ತೆ ಹೇಳಿ, ಹೋಟ್ಲಿಗೆ ಹಾಕ್ಬೇಕಾಗುತ್ತೆ. ನಂದು ನೈಟ್ ಶಿಫ್ಟು, ಮಲಗಿದ್ದು 10 ಗಂಟೆ ತನಕ. ನಾನು ಬೇಗ ಇದ್ದಿದ್ದು ನಾನೇ ಮಾಡ್ತಿದ್ದೆ. ನಮ್ಮ ಮಕ್ಕಳಿಗೆ ಗೈಸ್ ಹೊಟ್ಟೆ ಖಾಲಿನೇ ಇರಬಾರ್ದು ಅನ್ಸುತ್ತೆ, ತುಂಬತಾನೇ ಇರಬೇಕು. ಅದು ತಿಂದ್ಬಿಟ್ಟು ಕುಡಿತೈತಿ, ಸಪ್ಪೆ ಹೊಡಿತೈತಿ. ಅದು ಸಿಗಿತ್ತಲ್ಲ ಅದು. ನೋಡಿ ಗೈಸ್ ನಮ್ಮ ದಿವಾ ಕೊಡ್ತಾನಂತೆ. ನಾವು ಕೊಡ್ತೀವಿ ಅಂದರೆ ಬೇಡ ಅಂತ. ಸೈಕಲ್ ಆಯ್ತು, ಹುಷಾರು. ಕಾಯಿ ಬೇಡ, ಎಳ್ನೀರು ಕುಡಿ ಸಾಕು. ಜಲ್ದಿ ಕುಡೀರಿ, ವಿಡಿಯೋ ಮಾಡ್ತಾಯಿದ್ದೀನಿ. ಚೆನ್ನಾಗೈತಾ? ನಾವು ಕುಡಿದ್ರೆ ಸಪ್ಪೆ ಅನ್ಸೈತಿ, ಅದನ್ನು ತಿಂದವಲ್ಲ.